ಆಯ್ತಾ? ಇಷ್ಟೊತ್ತು ಡ್ರೈವರ್ ಕ್ಯಾನ್ಸಲ್ ಮಾಡ್ಬಿಟ್ಟ ಅಕ್ಕ. ಅಯ್ಯೋ ರೀ, ಒಂದು ಆಟೋನು ಬರ್ತಿಲ್ವಲ್ರಿ, ಲೇಟ್ ಆಗ್ತಾ ಇದೆ. ಬಂತು ಅಪ್ಪ ಅಣ್ಣ, ನಮ್ಮನ್ನ ಒಂಚೂರು ಕಲ್ಯಾಣ ಮಂಟಪಕ್ಕೆ ಕರ್ಕೊಂಡು ಹೋಗ್ತೀರಾ? ಯಾವ ಚೌಟ್ರಿ ಮೇಡಮ್? ಧರ್ಮರಾಯನ್ ಕಲ್ಯಾಣ ಮಂಟಪ. ಓ ಅದಾ, ಬನ್ನಿ ಬನ್ನಿ ಹೋಗೋಣ. ಬನ್ನಿ. ಮಂದಕಿನಿ, ನೀನು ಭೂಮಿ ಹೋಗ್ರಿ, ನಾನು ಹಿಂದೆನೆ ಬರ್ತೀನಿ. ಅಯ್ಯೋ ಒಳ್ಳೆಯವ್ರು ಅನ್ಸುತ್ತೆ, ಎಲ್ಲ ಒಟ್ಟಿಗೆ ಹೋಗ್ಬೋಣ ಬನ್ನಿ. ನೀವು ಹೋಗಿರಿ, ನಾ ಹಿಂದಿನ ಆಟೋದಲ್ಲಿ ಬರ್ತೀವಿ. ಸರಿ ಹಾ ಕಂದ, ಹಾ. ಬಾ. ಬ್ಯಾಗ್ ತಗೋ. ಅಮ್ಮಮ್ಮ ನನ್ ಫೋನ್ ಕೊಡಿ. ಆಟೋ ಮಾಮ್ಸ್ ಎಲ್ಲಿದ್ದೀವಿ ನಾವು? ರೋಡಲ್ಲಿದ್ದೀವ? ಏ ಹಳೆಮಯ್ಯ, ನೀನು ಸೀಟ್ ಬೆಲ್ಟ್ ಹಾಕೊಂಡಿದ್ದೀಯ ಇಲ್ವಾ? ಆಮೇಲೆ ಫೈನ್ ಹಾಕ್ಬಿಡ್ತಾರಪ್ಪ. ಸೀರಿಯಸ್ಲಿ ನಾನ್ ಹಾಕಿದ್ದೀನಿ, ನೀನ್ ಹಾಕೋ ಫಸ್ಟ್. ಹಾ? ಅಯ್ಯೋ ದೇವ್ರೆ, ನಾನು ಹಾಕೊಂಡಿಲ್ವಾ? ಮಾಮ್ಸ್ ನೀನೇ. ನಾನು ಸ್ಟ್ರಿಕ್ಟ್ ಕೋಲರಪ್ಪ. ಅಲ್ವಾ ಸಿಸ್ಟರ್? ಅಣ್ಣ ಅದಕ್ಕೆ ಹೇಳಿದ್ದು ಡ್ರಿಂಕ್ಸ್ ಮಾಡಬೇಡ ಅಂತ. ನೀನ್ ಎಲ್ಲಿ ನನ್ನ ಮಾತು ಕೇಳ್ತೀಯ? ಓಕೆ, ಅಂಡರ್ಸ್ಟ್ಯಾಂಡ್. ಇನ್ನು ಏನೇನು ನೋಡ್ಬೇಕು? ವಾಟಳಿಮಯ್ಯ, ಇಷ್ಟು ಸ್ಲೋ ಆಗಿ ಹೋಗ್ತಾ ಇದೀಯಾ? ಲೇಟ್ ಆಗಿ ಹೋದ್ರೆ ಅಲ್ಲಿ ಮೂರ್ತಿಗಿರ್ತ ಮಿರಲ್ವಾ? ಗೇರ್ ಚೇಂಜ್ ಮಾಡಿ ಫಾಸ್ಟ್ ಆಗಿ ಹೋಗೋ. ಮಾಮ್ಸ್ ಮಾಮ್ಸ್, ತಲೆ ಕೆಟ್ಟಿದ್ಯಾ ನಿನ್ಗೆ? ನಾನು ಓಡಿಸ್ತಾ ಇದ್ದೀನಿ ತಾನೆ, ಗೇರ್ಗೇನೆ ಕೈ ಹಾಕ್ತಿದ್ಯಾ? ಸುಮ್ಮನೆ ಕುತ್ಕೋ. ಓಕೆ ರೈಟ್, ಕ್ಯಾರಿ ಆನ್. ಅಣ್ಣ ಯಾಕೆ ಹಿಂಗ ಆಡ್ತೀಯ? ಸುಮ್ನೆ ಕುತ್ಕೊಳಕ್ ಆಗಲ್ವಾ? ಓಕೆ ಓಕೆ, ಅಂಡರ್ಸ್ಟ್ಯಾಂಡ್. ಮಾಮ್, ಏನ್ ಮಾಮ್ ಇದು? ಏನ್ ಮಾಡ್ಲಿ, ನನ್ ಕರ್ಮ. ಫೈನಲಿ ಗೌತಮ್ ಮದುವೆ ಆಗ್ತಾ ಇದೆ. ಈ ಒಂದು ದಿವಸಕ್ಕೋಸ್ಕರ ಎಷ್ಟು ವರ್ಷದಿಂದ ಕಾಯ್ತಾ ಇದ್ವಿ ಅಲ್ಲ ಅಪರ್ಣ? ಈಗ ಅವ್ರ ಲೈಫ್ ಒಂದು ಟ್ರ್ಯಾಕ್ ಬಂತು. ಹೌದು, ತುಂಬಾನೇ ಖುಷಿ ಅನಿಸ್ತಿದೆ ಅಲ್ಲ? ಸಿಕ್ಕಾಪಟ್ಟೆ. ಯುಎಸ್ ಇಂದ ಕಾಲ್ ಬರ್ತಾ ಇದೆ. ಪಿಕ್ ಮಾಡು. ಹಲೋ, ಯಾ I know that. I'll get back. Thank you. ಏನಂತೆ ಆನಂದ್? ಏನಂದ್ರು? ಅಂದ್ರೆ ಆದಷ್ಟು ಬೇಗ ಡಿಸೈಡ್ ಮಾಡಿ ಕನ್ಫರ್ಮ್ ಮಾಡಿ ಅಂತ ಹೇಳಿದ್ರು. ಅಂದಮೇಲೆ ಏನಾದರೂ ಒಂದು ಡಿಸಿಷನ್ಗೆ ಬರಲೇಬೇಕಲ್ವಾ ನೀನು? ನಾನು ಆಲ್ರೆಡಿ ಡಿಸೈಡ್ ಮಾಡಾಯ್ತು ಅಪರ್ಣ. ನಿನ್ನ ಜೊತೆ ಒಂದು ಸರ್ತಿ ಮಾತಾಡಿ ಅವ್ರಿಗೆ ಹೇಳೋಣ ಅಂತ ಇದ್ದೆ ಅಷ್ಟೇ. ನನಗೆ ಈ ಕೆಲಸ ಬೇಡ. ನಾನು ತುಂಬ ಯೋಚನೆ ಮಾಡಿನೇ ಈ ನಿರ್ಧಾರ ತಗೊಂಡಿದ್ದೀನಿ. ನನ್ನ ಗೆಳೆಯನಿಗೆ ಈಗ ನನ್ನ ಅವಶ್ಯಕತೆ ತುಂಬ ಇದೆ. ಬಿಸ್ನೆಸ್ ಅಂತ ಬಂದರೆ ಅವನ್ನ ಮೀರಿಸೋರೇ ಇಲ್ಲ, ಅವನಿಗೆ ಯಾರೂ ಸಾಟಿನೇ ಇಲ್ಲ. ಆದರೆ ಪರ್ಸ್ನಲ್ ವಿಷಯಕ್ಕೆ ಅಂತ ಬಂದರೆ ಅವನು ಎಳೆ ಮಗು ಥರ ತುಂಬ ಇನ್ನೋಸೆಂಟು. ಹೊಸ ಜೀವನ ಕಾಲಿಡ್ತಿರೋ ಇಂಥ ಹೊತ್ತಲ್ಲಿ ಅವನ್ನ ಬಿಟ್ಟು ಹೋಗೋದಕ್ಕೆ ನನ್ನ ಮನಸ್ಸಾಕ್ಷಿ ಒಪ್ತಿಲ್ಲ ಅಪರ್ಣ. ಯಾವತ್ತು ಭೂಮಿಕಾ ಅತ್ತಿಗೆ ಅವನು ಮಗುವಿನಂಥ ಮನಸ್ಸನ್ನ, ಇನ್ನೋಸೆನ್ಸನ್ನ ಅರ್ಥ ಮಾಡ್ಕೋತಾರೋ, ಅವನ್ನ ಮನಸ್ಸಾರೆ ಒಪ್ಕೋತಾರೋ, ಅಲ್ಲಿವರೆಗೂ ನಾನು ಅವನ ಜೊತೆಗೆ ಇರಲೇಬೇಕಾಗುತ್ತೆ. ಸಾರಿ, ನಾನೊಬ್ಬನೇ ಅಲ್ಲ, ನೀನು ಇರಬೇಕು, ನಾವಿಬ್ಬರು ಅವನ ಜೊತೆಗಿರಬೇಕು. ಎಸ್, ನನಗೆ ಗೊತ್ತು ಅಪರ್ಣ, ದೊಡ್ಡ ಕಂಪನಿ, ದೊಡ್ಡ ಆಫರು, ಸಂಬಳ ಸವಲತ್ತು ಎಲ್ಲ ದೊಡ್ಡದಾಗೇ ಇರುತ್ತೆ. ಈ ಕೆಲಸ ನಾನು ಬೇಡ ಅಂತಿರೋದಕ್ಕೆ ಯಾರನ್ನಾದರೂ ಸಾರಿ ಕೇಳಬೇಕು ಅಂದರೆ ನಿನ್ನ ಹತ್ರ ಮಾತ್ರ ಸಾರಿ ಕೇಳಬೇಕು. ಅಪರ್ಣ, ಹೆಂಡತಿಯಾಗಿ, ತಾಯಿಯಾಗಿ ನೀನು ತುಂಬಾ ಕನಸುಗಳನ್ನ ಇಟ್ಕೊಂಡಿದ್ದೆ. ಆದರೆ ಇವತ್ತು ನಾನು ಅದನ್ನು ನನ್ಸು ಮಾಡೋಕ್ಕಾಗ್ತಾ ಇಲ್ಲ. ಐ ಆಮ್ ಸಾರಿ. ದಯವಿಟ್ಟು ನಾನು ಕ್ಷಮಿಸ್ಬೇಕು. ಆನಂದ್, ನೀನು ಯಾಕೆ ಇಷ್ಟೊಂದು ಫೀಲ್ ಮಾಡ್ಕೋತಿದ್ಯಾ?
ನೀನು ಈ ಡಿಸಿಷನ್ ತೊಗೊತಿರೋದು ನನಗೇನು ಶಾಕಿಂಗ್ ಆಗಿಲ್ಲ, ನನಗಿದು ಮುಂಚೆನೇ ಗೊತ್ತಿತ್ತು. ಮೋರ್ ಓವರ್ ಗೌತಮ್ಗೆ ನಿನ್ನಂಥ ಫ್ರೆಂಡ್ ಸಿಕ್ಕಿರೋದಕ್ಕೆ ಅವ್ನು ತುಂಬ ಲಕ್ಕಿ. ಫ್ರೆಂಡ್ಶಿಪ್ ವಿಷಯದಲ್ಲಿ ಮಾತ್ರ ಅಲ್ಲ, ಫ್ಯಾಮಿಲಿ ಅಂತ ಬಂದರೆ ನನ್ನ ವಿಷಯದಲ್ಲಾಗಿರ್ಬೋದು, ಮಕ್ಕಳ ವಿಷಯದಲ್ಲಾಗಿರ್ಬೋದು, ನೀನು ಎಷ್ಟು ಸಿನ್ಸಿಯರ್ ಆಗಿದೆಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ನನಗಷ್ಟೇ ಸಾಕು. ಆ ಫೀಲೇ ನಂಗೆ ತುಂಬ ಖುಷಿ ಕೊಡುತ್ತೆ. ಆನಂದ್, ನಿನ್ನ ವಿಷಯದಲ್ಲಾಗಿರ್ಬೋದು, ನಾನು ಯಾವತ್ತೂ ಅದನ್ನು ದುಡ್ಡಿಂದ ಅಥವಾ ನೀನು ಮಾಡೋ ಕೆಲಸದಿಂದ ಅಳಿಯೋಳಲ್ಲ. ಏ ಜಯದೇವ, ನಾವು ಇನ್ನೂ ಸ್ಟಾಪೇ ಬಂದಿಲ್ಲ, ಆಗಲೇ ಗಾಡಿ ನಿಲ್ಲಿಸ್ಬಿಟ್ಟಿಲ್ಲ. ಮಾಮ್ಸಿ ಇವಾಗ ಯಾವ ಕಡೆ ಹೋಗೋದು ಅಂತಾನೆ ಗೊತ್ತಾಗ್ತಿಲ್ಲ ನನಗೆ. ಅದು ಸರಿನೇ, ಯಾವ ಕಡೆ ಹೋಗೋದು? ಸಿಸ್ಟರ್, ಯಾವ ಕಡೆ ಹೋಗೋದು? ಎನಿ ಐಡಿಯಾ? ಟೆಲ್ ಮೀ. ನನ್ನ ನೀನ್ ಕೇಳ್ತಾ ಇದೀಯಾನ? ಅಡ್ರೆಸ್ ಇಲ್ದಿರೋ ಕಲ್ಯಾಣ ಮಂಟಪ ಬುಕ್ ಮಾಡಿದಾರಲ್ಲ, ಅವ್ರನ್ನ ಕೇಳು. ಹೌದು, ಯಾರು ಬುಕ್ ಮಾಡಿದ್ದು? ಹಾ, ಗೌತಮ್ ಮಾಮ ಬುಕ್ ಮಾಡಿದ್ದು. ಒಂದ್ ನಿಮಿಷ ಅವ್ರನ್ನ ಕೇಳ್ಕೊಂಡ್ ಬರ್ತೀನಿ. ಅಳಿಮಯ್ಯ ಇರು. ಅಣ್ಣ, ಏನಾಗಿದೆ ನಿನ್ಗೆ? ಯಾಕೆ ಈ ತರ ಲೂಸ್ ಆಗಾಡ್ತಾ ಇದೆಯಾ? ಗೌತಮ್ಗೆ ಫೋನ್ ಮಾಡಿ ಫಸ್ಟ್. ಓಕೆ, ಅಂಡರ್ಸ್ಟ್ಯಾಂಡ್. ಹಲೋ, ಯಾಕೆ ಮಾವ ಕಾರ್ನ ಸಡನ್ ಆಗಿ ನಿಲ್ಸ್ಬಿಟ್ರಲ್ಲ? ವಾಟ್ ಡೂ ಅಳಿಮಯ್ಯ? ಮುಂದೆ ಮೂರ್ ರೋಡ್ ಇದೆ, ಯಾವ್ದು ಕರೆಕ್ಟ್ ರೋಡ್ ಅಂತ ಗೊತ್ತಾಗ್ತಿಲ್ವಲ್ಲ. ಏನ್ ಮಾವ ಹೀಗೆ ಹೇಳ್ತಾ ಇದೀರಾ? ಜಾಗ ಯಾವ್ದು ಅಂತ ಗೊತ್ತಲ್ಲ, ಯಾವ್ದಾದ್ರು ಸೈನ್ ಬೋರ್ಡ್ ಇರುತ್ತೆ, ಅದನ್ನ ಫಾಲೋ ಮಾಡಿ. ಇಲ್ಲಿ ಯಾವ ಬೋರ್ಡ್ ಇಲ್ಲಪ್ಪ, ಬರೀ ಸೊಪ್ಪು ಸದೆ ಇದೆ ಅಷ್ಟೇ. ಬರೀ ಬೋರ್ಡ್ ಇಲ್ಲದೆ ಇದ್ರೆ ಬಾಯ್ ಇದೆಯಲ್ಲ, ಬಾಯ್ ಬಿಟ್ಟು ಯಾರನ್ನಾದ್ರೂ ಕೇಳಿ, ಅದನ್ನು ನಾನೇ ಹೇಳ್ಬೇಕಾ? ಅಯ್ಯೋ ಅಳಿಮಯ್ಯ, ಯಾರು ಇಲ್ವಪ್ಪ, ನಮ್ಮನ್ನ ಕೇಳ್ಕೋಬೇಕು. ಯಾವ ರೋಡು ಅಂತ. ಹಲೋ ಅಳಿಮಯ್ಯ, ಹಲೋ. ಅಯ್ಯೋ ದೇವ್ರೆ, ಫೋನೇ ಕಟ್ ಮಾಡ್ಬಿಟ್ರಲ್ಲಪ್ಪ. ಏನ್ ಹೇಳ್ದ ಮಾಮ್ಸ್? ಮತ್ತೆ ಹೆಂಗ್ ಹೋಗೋದೀಗ? ಒಂದು ನಿಮಿಷ ನೋಡ್ತೀನಿ. ಇದು ಯಾಕೋ ಗೆಳೆಯ, ಏನಾಯ್ತು? ರೋಡ್ ಕನ್ಫ್ಯೂಸ್ ಆಗಿದೆ, ಅದಕ್ಕೆ ಮಾವ ಕಾರ್ ನಿಲ್ಸಿದ್ದಾರೆ. ನೀವು ಮನೆ ಬಿಡೋವಾಗ್ಲೇನೆ ನಾಟ್ ರೀಚಬಲ್ ಆಗಿದ್ರು. ಬಂದ್ರೆ ನೋಡಲ್ಲ. ಅಳಿಮಯ್ಯ, ಸೂಪರ್ ಆಗಿದೆ ನೇಚರು. ನೀವೇ ನನಗೆ ದೊಡ್ಡ ಬಾಧೆ ಆಗೋ ತರ ಕಾಣ್ತಾ ಇದ್ರಲ್ಲ ಮಾವ. ನಾವ್ ಎಲ್ಲಿಗೆ ಹೋಗ್ತಾ ಇದೀವಿ ಹೇಳಿ? ಅಯ್ಯೋ ಅಳಿಮಯ್ಯ, ನನ್ನ ಅಳಿಯ ಗೌತಮ್ ದಿವಾನ್ ಮದುವೆಗೆ. ಇನ್ನೆಲ್ಲಿಗೆ? ಹೋಗ್ಲಿ, ಆ ಚೌಟ್ರಿ ಹೆಸರಾದ್ರೂ ನೆನಪಿದ್ಯಾ? ಅದು ಕಲ್ಯಾಣ ಮಂದಿರ, ಅದೇನು ಫೈಲ್ ಮ್ಯಾನ್ ಕರ್ಮರಾಯ ಇಲ್ಲ, ಅದೇನು ಹತ್ರ ಇದೆ, ತಲೆಯಲ್ಲಿಂದ ಬಾಯಿ ಬರ್ತಾ ಇಲ್ಲ. ಗೆಳೆಯ, ಬೇಜವಾಬ್ದಾರಿ ಅವ್ರಿಗೆ ಜವಾಬ್ದಾರಿ ಕೊಟ್ಟಿದ್ಯಲ್ಲ, ನಿನಗೆ ಅಷ್ಟು ಗೊತ್ತಾಗದ್ ಬೇಡವಾ? ಯಾಕೆ ಇಷ್ಟೊಂದು ಕಷ್ಟಪಡ್ತಿದ್ದೀರಾ? ಗೂಗಲ್ ಮ್ಯಾಪಲ್ಲಿ ನೋಡಿ. ನಾನು ಅದನ್ನೇ ಹೇಳ್ಬೇಕು ಅಂತಿದ್ದೆ. ಇರೋದು ನಿಮಿಷ ಕುಡಿಲಿ. ನೀನು ಮ್ಯಾಪ್ ನೋಡಿ ಕಾರೆಲ್ಲ ಮೂಲೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟು ಆಮೇಲೆ ನನ್ನ ಹತ್ರ ಕೇಳ್ಬೇಡ. ಆಮೇಲೆ ನನ್ನ ಹಳಿಯ ಗೌತಮ್ ದಿವಾನ್ ಕಾರ್ ತಳ್ಳಬೇಕಾಗತ್ತೆ, ಹಿಂಗೆ ತಳ್ಳಬೇಕಾಗತ್ತೆ. ಗೆಳೆಯ, ತುಂಬಾ ಕನ್ಫ್ಯೂಷನ್ ಆಗ್ತಾ ಇದೆ ಕಣ, ಗೊತ್ತಾಗ್ತಾನೆ ಇಲ್ಲ.
ಅಳೆಮಯ್ಯ ನಿನ್ನ ಮಾವ ಅಡ್ರೆಸ್ಸೇ ಗೊತ್ತಿಲ್ಲದ ಚೌಲ್ಟ್ರಿನ ನಿನ್ನ ಮದುವೆಗೆ ಬುಕ್ ಮಾಡಿಬಿಟ್ರವ್ರೆ. ನಗುವುದು ಅಳುವುದು ನನಗೆ ಗೊತ್ತಾಗ್ತಾ ಇಲ್ಲ. ಆನಂದ್, ನೀನು ಯಾವತ್ತಾದ್ರೂ ಈ ತರ ಅಡ್ರೆಸ್ಗೆ ಇಲ್ದ ಅಡ್ವರ್ಟೈರ್ ಬುಕ್ ಮಾಡಿದ್ದು ಕೇಳಿದ್ಯಾ? ಸಾಕು ನಿಲ್ಸಿ ಪ್ಲೀಸ್. ಸೈಲೆನ್ಸ್. ಗೆಳೆಯ, ನಿಮ್ಮ ಮಾವ ಇಲ್ಲೇ ಇಷ್ಟೊಂದು ಹಾವಳಿ ಕೊಡ್ತಾ ಇದ್ದಾರೆ. ನಿನ್ನ ಛತ್ರದಲ್ಲಿ ಏನೇನು ಮಾಡ್ತಾರೋ. ಇರೋ ತಲೆನೋವು ಸಾಲದು ಅಂತ ಇದು ಬೇರೆ. ಇನ್ನೂ ಎಷ್ಟೊತ್ತಂದು ನಾವು ಇಲ್ಲೇ ಇರೋದು? ಏನು ಮಾಡಬೇಕು ಅಂತ ಯೋಚನೆ ಮಾಡಿ. ಮುಹೂರ್ತಕ್ಕೆ ಮುಂಚೆ ನಾವು ಅಲ್ಲಿರಬೇಕು. ಭೂಮಿಕಾಗ ಒಂದು ಕಾಲ್ ಮಾಡ್ಲಾ? ಗೆಳೆಯ ನೋಡು, ನೀನೇನು ಟೆನ್ಷನ್ ಮಾಡ್ಕೋಬೇಡ. ಅದು ಛತ್ರ ಇಲ್ಲೇ ಹತ್ತಿರದಲ್ಲೇ ಎಲ್ಲ ಇದೆ ಅನ್ಸುತ್ತೆ ಕಣ. ಕುಮಾರ್, ಹೀಗೆ ಮುಂದೆ ಹೋಗ್ತಾ ಇರಿ, ನಾವು ಫಾಲೋ ಮಾಡ್ತೀವಿ. ಹಾಂ, ಸಿಗುತ್ತೆ ನೋಡಿ, ಟೆನ್ಷನ್ ಮಾಡ್ಕೋಬೇಡ ನೀನು. ಹೊರಡಿ. ತಗೊಳ್ಳಿ. ಓಕೆ. ಎಂತ ಮಗನ ಎತ್ಬಿಟ್ಟಿದ್ಯಲೇ? ನನ್ನ ಮಗಳು ಬಿಟ್ಬಿಟ್ಟು ಎಸ್ಕೇಪ್ ಆಗಕ್ಕೆ ಹೋಗ್ತೀರಾ? ಏನ್ರಿ ಇದು ಹಿಂಗ್ ಜಗಳ ಆಡ್ತಾ ಇದಾರೆ? ಅಮ್ಮ, ಇವರೆಲ್ಲರೂ ನಮ್ಮವ್ರೇನಾ? ರೀ, ಇದೇ ಮಂಟಪ ತಾನೆ? ಇಲ್ಲಿ ಯಾವ್ದೋ ಬೇರೆ ಮದ್ವೆ ನಡೀತಾ ಇರೋ ಆಗಿದೆ. ಹೌದಮ್ಮ, ನಮ್ ಭೂಮಿ ಮದ್ವೆ ನಡೆಯೋ ಜಾಗದಲ್ಲಿ ಬೇರೆ ಯಾರೋ ಮದ್ವೆ ಮಾಡ್ತಾ ಇದಾರೆ. ಹೀಗೆಲ್ಲ ಜಗಳ ಆಡ್ತಾ ಇದಾರಲ್ರಿ. ಏ ಕುಲಕರ್ಣಿ, ಬನ್ರಿ ಇಲ್ಲಿ. ಬಂದ್ರ ಸರ್? ಬನ್ನಿ. ನಾನು ನಿಮ್ಮನ್ನೇ ಎದುರು ನೋಡ್ತಾ ಇದ್ದೆ ಸರ್. ಈ ಸಾರಿ ನಾನು ಅರೇಂಜ್ಮೆಂಟ್ ಮಾಡಿದ್ರಲ್ಲ ಸರ್, ಇದನ್ನ ಇಲ್ಲಿವರೆಗೂ ಯಾರೂ ಮಾಡಿಲ್ಲ ಸರ್. ಬನ್ನಿ ಸರ್. ಎಲ್ಲಿಗೆ? ಚೌಲ್ಟ್ರಿಗೆ ಮೇಡಮ್. ರೀ, ಇದೇನ್ ಕಲ್ಯಾಣ ಮಂಟಪನ ರಣರಂಗನ? ಅಲ್ರಿ, ಕಲ್ಯಾಣ ಮಂಟಪ ನಾನ್ ಬುಕ್ ಮಾಡಿದೀನಿ. ಇವರೆಲ್ಲ ಯಾರ್ರಿ? ಓ, ಇದಾ ಸರ್? ಸರ್, ಇದು 2 ಅವರಲ್ಲಿ ಮದುವೆ ಮುಗ್ದೋಗ್ಬೇಕಿತ್ತು ಸರ್. ಅದು ಒಂದು ಸಣ್ಣ ಪ್ರಾಬ್ಲಮ್ ಆಗೋಯ್ತು. ಇದೆಲ್ಲ ಸರ್ವಸಾಮಾನ್ಯ ಸರ್. ಅಂದ್ರೆ ಏನ್ರಿ ನಿಮ್ ಮಾತಿನ ಅರ್ಥ? ನಾವು ಬುಕ್ ಮಾಡಿರೋ ಛತ್ರನ ಬೇರೆ ಯಾರಿಗೋ ಮದ್ವೆ ಕೊಟ್ಬಿಟ್ಟಿದ್ದೀರಾ? ಅದು ಹಂಗಲ್ಲ ಮೇಡಮ್, ಇದು ಮದುವೆ ಸೀಸನ್ ಅಲ್ವಾ, ಪಾಪ ಅವ್ರಿಗೂ ಮದುವೆ ಮಾಡ್ಬೇಕು ಅಂತ ಆಸೆ ಇರುತ್ತಲ್ವಾ. ನೀವು ಬರೋದಕ್ಕೆ ಮುಂಚೆ ಈ ಮದುವೆ ಮುಗ್ದು ಹೋಗ್ಬೇಕಿತ್ತು. ಅವರು ಮದುವೆ ಮುಗಿಸ್ಕೊಂಡು 2 ಗಂಟೆ ಅಷ್ಟೊತ್ತಿಗೆ ಹೋಗ್ಬೇಕಿತ್ತು. ಅದು ಒಂದು ಚೂರು ಎಡಬಟ್ಟಾಗಿ ಕೈ ತಪ್ಪೋಯ್ತು ಮೇಡಮ್. ಏನ್ರಿ ಕೈ ತಪ್ಪೋಯ್ತು? ಕೈ ತಪ್ಪೋಗೋದಲ್ಲ, ಕೈ ಮಿಲಾಯಿಸ್ತಾ ಇದಾರಲ್ಲಿ ನೋಡಿ. ಅದು ನಿನ್ನೆ ರಾತ್ರಿ ಎಲ್ಲ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಫುಲ್ ಕುಡಿದು ಬಿಟ್ಟಿದ್ದಾನೆ. ಬೆಳಿಗ್ಗೆ ತಲೆ ಹಿಡ್ದಂಗೆ ಆಗ್ಬಿಟ್ಟಿದೆ ಸರ್. ಅದಕ್ಕೆ ಈ ಅವಿವೇಕಿ ಫ್ರೆಂಡ್ಸು ಇನ್ನೊಂದು 4 ಪೆಗ್ ಹಾಕೊಳ್ಳಲ್ಲಿ ಹಿಡಿದಿರೋದು ಇಳಿಯುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ಈ ಪುಣ್ಯಾತ್ಮ ಬೆಳಿಗ್ಗೆನೆ ಎದ್ದು ಒಂದು ಫುಲ್ ಬಾಟ್ಲ್ ಏರ್ಸ್ಕೊಂಡ್ಬಿಟ್ಟಿದ್ದಾನೆ ಸಾರ್. ಗಬ್ಬೆದ್ದು ಹೋಗ್ಬಿಡ್ತು ಸಾರ್. ಅವನಿಗೆ ತಾಳಿ ಕಟ್ಟದಂಗಿರ್ಲಿ, ಎದ್ದು ನಿಂತ್ಕೊಳ್ಳಕ್ ಆಯ್ತಾ ಇರ್ಲಿಲ್ಲ ಸರ್. ಈಗ ಹೇಳಿ ಸರ್, ಅವನು ಕುಡ್ದಿದ್ದು ನನ್ನ ಪ್ರಾಬ್ಲಮ್ ಸರ್? ರೀ, ಇದೆಲ್ಲ ನನ್ಗೆ ಯಾಕ್ರಿ ಹೇಳ್ತಾ ಇದ್ದೀರಾ? ನನ್ನ ಮಗಳ ಮದ್ವೆ ನಾವು ಮಾಡ್ಬೇಕೋ ಬೇಡವಾ? ಸರ್, ಕೋಪ ಮಾಡ್ಕೋಬೇಡಿ ಸರ್. ನಾನು ಏನಪ್ಪ ಮಾಡಿ? ಅಲ್ಲಿ ನೋಡಿ, ಅಲ್ಲಿ ಅಳ್ತಾ ಕೂತಿದ್ದಾಳಲ್ಲ, ಅವಳೇ ಮದುವೆ ಹೆಣ್ಣು. ನಿಮ್ಮ ಮಗಳ ಥರಾನೇ ಅವಳು ಒಂದು ಹೆಣ್ಣಲ್ವಾ ಮೇಡಮ್? ನಾನು ಅವಳು ಮದುವೆ ಮಾಡ್ಸೋದು ಬೇಡವಾ ಸರ್? ಏಯ್, ಸಾಕ್ ಮಾಡಯ್ಯ ನಿನ್ನ ಪುರಾಣನ. ಗಂಡಿನ ಕಡೆಯವರು ಬರ್ತಾ ಇದ್ದಾರೆ, ಆದಷ್ಟು ಬೇಗ ಖಾಲಿ ಮಾಡಿಸೋ ಭಗವಂತ. ಆಯ್ತು ಅಜ್ಜಿ, ನಾನು ಕಮ್ಮಿ ಮಾಡಿಸ್ತೀನಿ. ನೀನು ಹಾಕೊಂಡು ಬಂದಿದ್ಯೇನೋ? ಯಾರಿಗೋ ಅಂದೆ ಅಜ್ಜಿ ಅಂತ? ನಾನ್ ಅಜ್ಜಿ ಮಂಡು. ಅಮ್ಮ ಸರ್, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ನೀವು ಹೊರಗಡೆ ಕೂತೀರಿ. ಆ ಹುಡುಗ ಒಂದು ಸ್ವಲ್ಪ ಎದ್ದು ನಿಂತ್ಕೊಳ್ಳೋ ಥರ ಆಗ್ಬಿಟ್ರೆ ಈ ಮದುವೆ ಮುಗ್ದೋಗುತ್ತೆ. ಆಮೇಲೆ ಈ ಕಲ್ಯಾಣ ಮಂಟಪನ ನಿಮ್ಗೆ ಬಿಟ್ಕೊಡ್ತೀನಿ. ರೀ, ಏನ್ರಿ ಮಾತಾಡ್ತಿದ್ದೀರಾ ನೀವು? ಸರ್, ಕೋಪ ಮಾಡ್ಕೋಬೇಡಿ ಸರ್, ನೀವು ಬನ್ನಿ ಸರ್.
ರೋಡ್ ಕ್ಲೋಸ್ ಆಗಿದೆ ಸರ್. ಇಲ್ಲಿ ವೈಟ್ ಟಾಪ್ಲಿಂಗ್ ಆಗ್ತಾ ಇದೆ ಅಂತ ಅನ್ಸುತ್ತೆ ಸರ್. ಸರ್ ಹೆಂಗೆ ಹೋಗೋದಂತ ಗೊತ್ತಾಗ್ತಾ ಇಲ್ಲ ಸರ್. ಓಕೆ, ಒಂದು ನಿಮಿಷ. ಹಲೋ ಹಲೋ, ಬ್ಯುಸಿ ಇದ್ರಿ ಅಂತ ಕಾಣುತ್ತೆ. ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ. ಇಲ್ಲ ಇಲ್ಲ ಏನಿಲ್ಲ ಹೇಳಿ. ಒಂದು ಸಣ್ಣ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಪ್ರಾಬ್ಲಮ್ ಏನಾಯ್ತು? ನೀವು ಕಳಿಸಿದ ರೋಡಲ್ಲೇ ಬರ್ತಾ ಇದ್ದೀನಿ, ಬಟ್ ಯಾಕೋ ಆ ರೋಡ್ ಸಿಗ್ತಿಲ್ಲ, ಕನ್ಫ್ಯೂಸ್ ಆಗ್ತಾ ಇದೆ. ನಾನು ಲೊಕೇಶನ್ ಕಳಿಸಿದಲ್ಲ, ಮತ್ತೊಮ್ಮೆ ಕಳಿಸ್ತೀನಿ ರೀ. ಇಲ್ಲ ಇಲ್ಲ, ನೀವು ಕಳಿಸಿರೋ ಲೊಕೇಶನ್ ಇದೆ, ಬಟ್ ಇಲ್ಲಿ ರೋಡ್ ವೈಟ್ ಟ್ಯಾಪಿಂಗ್ ಮಾಡ್ತಾ ಇದ್ದಾರಲ್ಲ, ಹಾಗಾಗಿ ರೋಡ್ ಬ್ಲಾಕ್ ಮಾಡಿದ್ದಾರೆ. ನಮ್ಮ ಡ್ರೈವರು ಅದೇ ಜಾಗದಲ್ಲಿ ಸುತ್ತಾ ಇದ್ದಾನೆ. 200 ಮೀಟರ್ಸ್ ಅಂತ ತೋರಿಸ್ತಾ ಇದೆ, ಎಲ್ಲಿಂತ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಈಗ ನೀವು ಎಲ್ಲಿದ್ದೀರಾ? ಯಾವ ಕಡೆಯಿಂದ ಬಂದ್ರಿ? ಪಾದರಾಯನಪುರ ಅಂತ ಒಂದು ಬೋರ್ಡ್ ಇತ್ತು, ಅದಾದ್ಮೇಲೆ ಲೆಫ್ಟ್ ತೊಗೊಂಡ್ವಿ. ಅದಾದ್ಮೇಲೆ ಸ್ವಲ್ಪ ಮುಂದೆ ಬಂದರೆ ಲೆಫ್ಟ್ಗೊಂದು ಅಪಾರ್ಟ್ಮೆಂಟ್ ಇದೆ, ಅಲ್ಲಿದ್ದೀವಿ. ಹಾ ಕರೆಕ್ಟ್ ಕರೆಕ್ಟ್. ಆ ರೋಡ್ ಬ್ಲಾಕ್ ಆಗಿದೆ. ನಮ್ಮ ಆಟೋ ಇಲ್ಲ, ಆ ರೋಡ್ ಬ್ಲಾಕ್ ಆಗಿದೆ. ನಾನು ನಿಮ್ಗೆ ಇನ್ನೊಂದು ರೋಡ್ ಹೇಳ್ತೀನಿ, ಹಾಗೆ ಬರ್ತೀರಾ? ಒಂದು ಸೆಕೆಂಡ್, ಮಾವನು ಲೈನಲ್ಲಿದ್ದಾರೆ. ಮೋಸ್ಟ್ಲಿ ಅವ್ರಿಗೂ ರೋಡ್ ಕನ್ಫ್ಯೂಸ್ ಆಗ್ತಾ ಇರಬೇಕು. ಒಟ್ಟಿಗೆ ಹೇಳ್ಬಿಡಿ, ಕಾಲ್ಗೆ ಹಾಕ್ತೀನಿ. ಒಂದು ಸೆಕೆಂಡ್. ಯಾರ್ದು ಫೋನ್ ಪಡ್ಕೋತಿದ್ದೆ ಕಣೋ? ಯಾರ್ದು ನೋಡೋದೇ ಇದೇವಾ? ಹಿಂದೆ ಪಡ್ಕೋತಾ ಇರೋದು, ಎತ್ಕೋ. ನಂದ ವೆರಿ ಕ್ಲಿಪ್. ಹಿಂದಿದೆಯಾ? ಹಲೋ ಅಳಿಮೆ, ಹೇಳಪ್ಪ. ಮಾಮ, ಭೂಮಿಕಾ ಲೈನಲ್ಲಿದ್ದಾರೆ. ಅವರು ಕರೆಕ್ಟ್ ಲೊಕೇಶನ್ ಹೇಳ್ತಾರೆ, ನೀವು ಅದೇ ರೂಟ್ನ ಫಾಲೋ ಮಾಡಿ. ಹಾಂ ಭೂಮಿಕಾ, ಹೇಳಿ. ಓಕೆ, ಪ್ರೊಸೀಡ್. ಹೇಳಮ್ಮ ಭೂಮಿಕಾ. ಜಯದೇವ, ನೋಟಿಸ್ ಪಾಯಿಂಟ್ ಮುಂದೊಂದು ಸಣ್ಣ ಅಪಾರ್ಟ್ಮೆಂಟ್ ಸಿಗುತ್ತೆ, ಅದೇ ಲ್ಯಾಂಡಿಂಗ್ ಪಾಯಿಂಟ್. ನೋ ಹೇಳಮ್ಮ. ಲೆಫ್ಟ್ ತಗೊಂಡು ಮುಂದೆ ಬಂದು ಇನ್ನೊಂದು ಲೆಫ್ಟ್ ತಗೊಳ್ಳಿ. ಓಕೆ ಅಮ್ಮ. ಜಯದೇವ್, ಮುಂದೆ ನೋ ರೈಟ್, ಟೇಕ್ ಲೆಫ್ಟ್, ಟೇಕ್ ಲೆಫ್ಟ್. ಓಕೆ ಬಾಂಬ್, ಕರೆಕ್ಟಾಗಿ ಹೋಗ್ತಾ ಇದೀವಾ? ನಂಗೆ ಯಾಕೋ ಸುತ್ತಾಗ್ತಾ ಇದೀವಿ ಅಂತ ಅನಿಸ್ತಿದೆ. ರೈಟ್ ಕೈ ತೋರಿಸಿ, ಲೆಫ್ಟ್ ಅಂತ. ಬಲಕ್ ಹೋದ್ರೆ ಅಲ್ಲೊಂದು ದೊಡ್ಡ ರಾಜಕಾಲು ಇದೆ. ಆಮೇಲೆ ರಾಣಿ ತರ ಇರೋ ನನ್ನ ಸಿಸ್ಟರ್ ಮೇಕಪ್ ಎಲ್ಲ ಹಾಳಾಗ್ ಹೋಗುತ್ತೆ. ಟೆಲ್ ಮಿ. ಹಲೋ ಹಲೋ. ಅಯ್ಯೋ ಅದೇ ಫೋನೇ ಕಟ್ ಮಾಡ್ಬಿಟ್ರಲ್ಲ. ಹೇಳಿ ಭೂಮಿ. ಹಾ, ಆ ಅಪಾರ್ಟ್ಮೆಂಟ್ ಇದೆಯಲ್ಲ, ಅಲ್ಲಿಂದ ಒಂಚೂರು ಮುಂದೆ ಬನ್ನಿ. ಹಾಂ, ಸ್ಟ್ರೈಟ್ ಹೋಗಿ. ಅಲ್ಲೊಂದು ದೇವಸ್ಥಾನ ಬರುತ್ತೆ, ದೇವಸ್ಥಾನದ ಒಂದು ಲೆಫ್ಟ್ ತಗೊಳ್ಳಿ. ಹಾಂ ಹಾಂ, ನೋಡಿ ಅದೇ ಇರ್ಬೇಕು ದೇವಸ್ಥಾನ. ಹೇಳಿ, ದೇವಸ್ಥಾನ ಕಾಣಿಸ್ತಾ ಇದೆ, ಆಮೇಲೆ ಅಲ್ಲಿ ಲೆಫ್ಟ್ ತಗೊಳ್ಳಿ. ಇಲ್ಲಿ 2 ರೋಡ್ ಕಾಣಿಸ್ತಾ ಇದೆ ಭೂಮಿಕಾ, ಒಂದು ಲೆಫ್ಟ್ ಮತ್ತೆ ಇನ್ನೊಂದು ರೈಟು. ಯಾವ ಕಡೆ ಬರ್ಬೇಕೀಗ? ಲೆಫ್ಟ್ ಲೆಫ್ಟ್ ಲೆಫ್ಟ್. ಐ ಥಿಂಕ್ ಇಲ್ಲೇ ಲೆಫ್ಟ್ ಇರೋದು, ಲೆಫ್ಟ್ ತಗೊಳ್ಳಿ. ಭೂಮಿಕಾ, ಮತ್ತೆ ಯಾಕೋ ಕನ್ಫ್ಯೂಸ್ ಆಗ್ತಾ ಇದೆ. ಯಾರನ್ನಾದ್ರೂ ಕಳಿಸ್ತೀರಾ? ನಾನು ಬರ್ತೀನಿ ಆ ರೋಡ್ಗೆ. ಸರಿ, ನಾನು ಕಳಿಸ್ಕೊಡ್ತೀನಿ. ಹಾಂ ಅಪ್ಪಿ. ಮೋಸ್ಟ್ಲಿ ಫ್ರೀ ಆಗಿರೋಳು ನಾನೊಬ್ಳೆ. ಈಗ ನಾನು ಹೋಗಿ ಬರೋದೇ ವಾಸಿ. ಇದ್ಯಾಕೆ ನೀವು ಇಲ್ಲಿ ನಿಂತಿದ್ದೀರಾ? ನೀವೇ ತಾನೇ ಹೇಳಿದ್ದು, ಗೊತ್ತಾಗ್ತಿಲ್ಲ ಯಾರನ್ನಾದ್ರೂ ಕಳಿಸಿ ಅಂತ. ಯಾರನ್ನಾದ್ರೂ ಕಳಿಸಿ ಹಿಂದೆ, ಅದಕ್ಕೆ ನೀವೇ ಬಂದು ನಿಂತ್ಕೊಳ್ಳೋದು, ಅದು ಈ ಕಾಸ್ಟ್ಯೂಮಲ್ಲಿ. ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿಯಾಗಿದ್ರು. ನಾನು ಮದುಮಗಳು ಯಾವ ಕೆಲಸನೂ ಮಾಡಬಾರ್ದು ಅಂತ ಸುಮ್ಮನೆ ಕೂರಿಸಿದ್ರು, ಅದಕ್ಕೆ ನಾನೇ ಬಂದ್ಬಿಟ್ಟೆ. ಸರಿ, ಅಮ್ಮ ಅವ್ರು ಎಲ್ಲಿದ್ದಾರೆ ಅಂತ ಕೇಳ್ಬಿಡ್ತಿದ್ದೀವಿ. ಅದು ಚೌಲ್ಟ್ರಿ ಇಲ್ಲೇ ಅಲ್ವಾ? ಅಲ್ಲ, ಅದು ನೀವು ಫೋನ್ ಮಾಡಲೇಬೇಕು ಅಂದರೆ ಸ್ವಲ್ಪ ಹೊತ್ತು ಬಿಟ್ಟು ಬರೋಕ್ಕೆ ಹೇಳ್ತೀರಾ ಪ್ಲೀಸ್? ಯಾಕೆ, ಏನಾಯ್ತು? ನೀವು ಬೇಜಾರು ಮಾಡ್ಕೊಳ್ದೇ ಇದ್ರೆ ಒಂದು ಮಾತು ಹೇಳಲ್ಲ? ಅದು ನಾವು ಬುಕ್ ಮಾಡಿರೋ ಮಂಟಪದಲ್ಲಿ ಇನ್ನೊಂದು ಮದುವೆ ನಡೀತಿದೆ. ಆ ಮದುವೆ ಮುಗಿಯೋವರೆಗೂ ನಮಗೆ ಮಂಟಪ ಸಿಗಲ್ಲ. ಈಗ ಸಿಚುವೇಶನ್ ಹೀಗಿದೆ.
ಒಂದೇ ಮಂಟಪದಲ್ಲಿ ಒಂದೇ ದಿನ 2 ಮದುವೆನಾ? ಹಾ, ಮದ್ವೆ ಸೀಸನ್ ಅಲ್ವಾ? ಇಂಥ ಛತ್ರದಲ್ಲಿ ದಿನಕ್ಕೆ 2-3 ಮದ್ವೆ ನಡೀತಿರುತ್ತೆ. ಒಂದೊಂದ್ಸಲ 4 ನಡೆಯುತ್ತೆ. ಅದು ಮದ್ವೆ ತುಂಬಾ ಹೊತ್ತು ಮುಂಚೆನೆ ಮುಗ್ದೋಗಿರ್ಬೇಕಾಗಿತ್ತು. ಆದ್ರೆ ಲಾಸ್ಟ್ ಮಿನಿಟಲ್ಲಿ ಪ್ರಾಬ್ಲಮ್ ಆಗೋಯ್ತು. ಮನೆ ಕಟ್ಟು ನೋಡು, ಮದುವೆ ಮಾಡಿ ನೋಡು ಅಂತ ದೊಡ್ಡವ್ರು ಬಾಯಿ ಚಪ್ಪಲಕ್ಕೆ ಹೇಳಿಲ್ಲ. ಈಗ ಅರ್ಥ ಆಗ್ತಾ ಇದೆ ಮದುವೆ ಅಂದರೆ ಎಷ್ಟು ಪ್ರಾಬ್ಲಮ್ ಇರುತ್ತಲ್ವಾ. ಮದ್ವೆ ಅಂದ್ರೇನೆ ದೊಡ್ಡ ಪ್ರಾಬ್ಲಮ್ ಅಲ್ವಾ? ಸಾರಿ, ನಾನು ಏನು ಹೇಳಕ್ ಬಂತು? ಹೇಳಿದ್ದು ಸರಿ ಇದೆ. ಇದು ಒಳಗಡೆ ಏನೋ ಸಮಸ್ಯೆ ಆಗಿದೆ ಅಂದ್ರಲ್ಲ, ನಾನೇನಾದ್ರು ಸಾಲ್ವ್ ಮಾಡ್ಬೋದಾ? ಆ ಸಮಸ್ಯೆ ಯಾರಿಂದನೂ ಸಾಲ್ವ್ ಮಾಡೋಕ್ಕಾಗಲ್ಲ. ಮದುವೆ ಗಂಡು ತುಂಬ ಕುಡಿದು ಬಿಟ್ಟಿದ್ದಾರೆ. ಸೊ ಈಗ ಅಮ್ಮನಿಗೆ ಮತ್ತು ಉಳಿದವ್ರಿಗೆ ಸ್ವಲ್ಪ ಲೇಟಾಗಿ ಬರೋಕ್ಕೆ ಹೇಳ್ಬೇಕಾ? ಯಾ, ಇಫ್ ಯು ಡೋಂಟ್ ಮೈಂಡ್ ಪ್ಲೀಸ್. ಓಕೆ, ಕಾರ್ ಒಳಗಡೆ ಪಾರ್ಕ್ ಮಾಡಿಬಿಡಿ.